ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನಾನು ಡೆಲಿವರಿಗೆ ಹೋಗಿರೋದ್ರಿಂದ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ನಂಗೆ ಸರಿಯಾಗಿ ಅಷ್ಟೊಂದು ಟೈಮ್ ಸಿಗಲಿಲ್ಲ ಅಂಥೇಳಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಹಾಸ್ಪಿಟಲಿಂದ ಹಿಡ್ಕೊಂಡು ಹೆಸರಿಡೋವರೆಗೂ ವಿಡಿಯೋನ ಹಾಕ್ತಾಯಿದ್ದೀನಿ. ಏನು ಹೆಸರಿಟ್ಟಿವಿ ಅಂತ ಹೇಳಿ ಇದೇ ವಿಡಿಯೋದಲ್ಲಿನೂ ಹೇಳ್ತೀನಿ, ಯಾರಿಟ್ರು ಅಂತಲೇ ಹೇಳ್ತೀನಿ. ಇಲ್ಲಿ ಹಾಸ್ಪಿಟಲಲ್ಲಿ ಪಾಪು ತುಂಬ ಅಳ್ತಾ ಇತ್ತು. ಸಾಗರ್ ಅದಕ್ಕೆ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಅವನು ಯಾವಾಗಲೂ ಜಾಸ್ತಿ ಪಾಪುನ ಎತ್ಕೊಂಡೇ ಇಲ್ಲ. ಅಂದರೆ 4 ದಿನಕ್ಕೆ ಐದನೇ ದಿನಕ್ಕೆ ಆವಾಗ ಎತ್ಕೊಂಡಿದ್ದು. ಮೊದಲು 3 ದಿನ ಎತ್ಕೊಳ್ಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವಳು ತುಂಬ ಪಾಪುನು ತುಂಬ ಚಿಕ್ಕದಾಗಿರುತ್ತಲ್ಲ. ಅವನು ಫಸ್ಟ್ ಟೈಮ್ ಎತ್ಕೊಳ್ತಾ ಇರೋದು ಪಾಪುನ. ಅದಕ್ಕಾಗಿಯೇ ಎತ್ಕೊಂಡೇ ಇದ್ದಿದ್ದಿಲ್ಲ. ಅದಕ್ಕೆ 3ನೇ ದಿನನೋ 4ನೇ ದಿನನೋ ಎತ್ಕೊಂಡಿದ್ದ. ಅವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಪಾಪುಗೊಂದು ಸ್ವಲ್ಪ ಜಾಂಡೀಸ್ ಇದೆ ಅಂತ ಹೇಳಿದರು ಕಾಮ್ನಿ. ಅದಕ್ಕಾಗಿಯೇ ಅವರು ಕಾಸಲ್ಲಿ ಇಟ್ಕೊಳ್ತೀನಿ ಅಂತ ಇಟ್ಕೊಂಡಿದ್ರು. ಅಂದರೆ ಅಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಅವಳು ಅಳ್ತಾ ಇದ್ಲು ಅಂಥೇಳಿ ತಂದು ರೂಮಿಗೆ ಕೊಟ್ಟಿದ್ರು. ಅಲ್ಲೇ ರೂಮ್ನಲ್ಲಿ ಇಟ್ಕೊಳ್ಳಿ ಅಂಥೇಳಿ ನಮ್ಮದು 6ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದರು. ಹಾಗೆ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅದನ್ನೇ ಲಿಫ್ಟಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಒಂದು 13 ದಿವಸಕ್ಕೆ ಈ ಹೆಸರನ್ನು ಇಡ್ತಾರೆ ನಮ್ಮ ಕಡೆ. ಆ ಹೆಸರನ್ನು ಸೋದರತ್ತೆನೇ ಇಡಬೇಕು. ಹಾಗೆ ಪವಿತ್ರನೇ ಬಂದಿದ್ಲು ಹೆಸರಿಡೋಕ್ಕೆ. ಪವಿತ್ರ ಮತ್ತು ಎಲ್ಲರೂ ಸೇರಿಸಿ ಹೆಸರಿಟ್ರು. ಯಾವ ಹೆಸರಿಟ್ರು ಅಂತ ಹೇಳ್ತೀನಿ. ಇಲ್ಲಿ ಅಂದರೆ ಬಾವಿಗೆ ಹೋಗಿ ನೀರು ತೊಗೊಂಬಂದು ಆಮೇಲೆ ಬಾವಿ ಕಟ್ಟೆ ಪೂಜೆ ಮಾಡ್ಕೊಂಡು ಬರಬೇಕು. ಇಲ್ಲಿ ಬಾವಿ ಅದು ಏನೂ ಇಲ್ಲಲ್ಲ. ಅದಕ್ಕಾಗಿಯೇ ನಮ್ಮ ನಳದಲ್ಲಿ ನೀರು ಬರ್ತಾವಲ್ಲ, ಅವು ಬೋರಿಂದನೇ ಬರ್ತಾವೆ. ಅವನ್ನೇ ನೀರನ್ನು ಅಲ್ಲೇ ಒಂದು 5 ಕಲ್ಲಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಅದೇ ಬೋರಿಂದನೇ ಒಂದು ಬಿಂದಿಗೆ ನೀರು ತುಂಬಿಕೊಂಡು ಬರಬೇಕು. ಅಲ್ಲೇ ನೀರು ತುಂಬ್ಕೊಂಡು ಬರಬೇಕು. ಅದಕ್ಕಾಗಿಯೇ ಅವಳು ಅಲ್ಲೇ ಪೂಜೆ ಮಾಡಿಕೊಂಡು ನೀರು ತುಂಬ್ಕೊಂಬರೋಕ್ಕೆ ಅಲ್ಲಿ ಪೂಜೆ ಮಾಡ್ತಾಯಿದ್ದು. ಒಂದು 5 ಜನ ಮುತ್ತೈದೆಯರು ಹೋಗಿ ಪೂಜೆ ಮಾಡಿಕೊಂಡು ನೀರು ತೊಗೊಂಬರ್ಬೇಕು. ಇಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಹೆಸರು ಇಡೋಕೆ ಅಂತ ಹೇಳಿ ಯಾವ ಥರ ಗುಗ್ರಿ ಕುದಿಸಿರ್ತೀವಲ್ಲ, ಒಂದು 5 ಥರ ಕಾಳುಗಳನ್ನು ಹಾಕಿ ಅವು ಕಾಳುಗಳನ್ನು ಫಸ್ಟು ಬಾವಿಕಟ್ಟೆಗೆ ನೈವೇದ್ಯ ಮಾಡಬೇಕು. ಬಾವಿಕಟ್ಟೆ ಇಲ್ಲಲ್ಲ, ಇಲ್ಲಿ ಪೂಜೆ ಮಾಡಿದಲ್ಲೇ ಅಲ್ಲೇ ಒಂದು 5 ಕಲ್ಲಿಟ್ಟು ಪೂಜೆ ಮಾಡಿರ್ತಾರಲ್ಲ, ಅಲ್ಲೇ ಒಂದು 5 ಥರ ಕುದಿಸಿರೋ ಗುಗ್ರಿಯನ್ನು ಇಡಬೇಕು. ಅಲ್ಲಿಂದ ನೀರು ತುಂಬಿಕೊಂಡು ಹೊತ್ಕೊಂಡು ಬರಬೇಕು. ಪವಿತ್ರಾಗೆ ನೆಗಲಿಲ್ಲ ಅಂತೇಳಿ ನಮ್ಮ ಕಾಕುನೇ ಹೊತ್ಕೊಂಡು ಬಂದರು. ಅಂದರೆ ಬಿಂದಿಗೆ ತುಂಬಾ ದೊಡ್ಡದಾಯಿತು, ತಾಂಬರ್ದು ತುಂಬಾ ಹೆವಿ ಇರುತ್ತಲ್ಲ, ಅವಳಿಗೆ ಎತ್ಕೊಂಡು ರೂಢ ಇಲ್ಲ. ಅದಕ್ಕಾಗಿಯೇ ಕಾಕು ಎತ್ಕೊಂಡು ಹೋಗಿ ಅಲ್ಲಿ ಮನೆ ಹತ್ರ ತಂದು ಕೊಟ್ಟರು. ಅಲ್ಲಿಂದ ಅವಳು ಎತ್ಕೊಂಡು ಮನೆಗೆ ಹೋದ್ಲು. ಒಳಗಡೆ ಬಂದು ಬಾಗಿಲು ಎದುರಿಗೆ ಬರುವಾಗ ನಾನು ಒಂದು ಸ್ವಲ್ಪ ಅದನ್ನು ಮುಟ್ಟಿ ಒಳಗಡೆ ತೊಗೋಬೇಕು. ಬಾಗಿಲಿಂದ ಹೊರಗೆ ಬರುವಾಗ ಅದೇ ಥರ ಮಾಡಿ ಒಳಗೆ ತೊಗೊಂಡ್ವಿ. ಇಲ್ಲಿ ತೊಟ್ಲನ ಮೇಲೆ ಕಟ್ಟಬೇಕು. ಬಟ್ ಮೇಲೆ ಕಟ್ಟೋಕ್ಕೆ ಏನು ಹುಕ್ಕದು ಏನು ಹಾಕಿದ್ದಿಲ್ಲ. ಅದಕ್ಕಾಗಿಯೇ ಕೆಳಗೆ ಇಟ್ಟು ತೂಗುವಂಥ ತೊಟ್ಲನ ತಂದು ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಅವಳು ಅಷ್ಟೊಂದು ತೊಟ್ಲಲ್ಲಿ ಮಲ್ಕೋದಿಲ್ಲಲ್ಲ, ರೂಮಲ್ಲಿ ಒಂದು ಜೋಳ್ಗಿ ಕಟ್ಟಿದ್ದೀವಿ ಅಷ್ಟೇ. ಅದು ಜೋಳ್ಗಿಯಲ್ಲೂ ಸರಿಯಾಗಿ ಮಲ್ಕೋತಾ ಇಲ್ಲ ಅವಳು. ಅಂದರೆ ಯಾವಾಗಲೂ ಬಾಜುಕ್ ಹಾಕೊಂಡು ರೂಢ ಆಗಿ ಇವಾಗ ತೊಟ್ಲಲ್ಲಿ ಮಲ್ಕೋದು ರೂಢನೇ ಇಲ್ಲ ಅವಳಿಗೆ. ಅದಕ್ಕಾಗಿ ಇಟ್ಟು ತೊಟ್ಲ ತಂದಿದ್ವಿ ಹೆಸರಿಡೋಕ್ಕೆ ಅಂತೇಳಿ. ಅವ್ರ ಅತ್ತೆ ಮತ್ತು ನಮ್ಮ ಅತ್ತೆ ಮಗಳು ಇಬ್ಬರು ಸೇರಿಸಿ ಹೆಸರಿಟ್ಟರು. ಪವಿತ್ರ ಸೋದರತ್ತೆ ಆಗಬೇಕು. ಮತ್ತು ಇನ್ನೊಬ್ಬರು ದೊಡ್ಡವರು ಇದ್ದಾರಲ್ಲ, ಅವರು ನಮ್ಮ ಅತ್ತೆ ಮಗಳು ಇಬ್ಬರು ಸೇರಿಸಿ ಅವ್ರಿಗೆ ಅತ್ತೆ ಆಗಬೇಕಲ್ಲ, ಇಬ್ಬರು ಸೇರಿಸಿ ಹೆಸರಿಟ್ಟರು. ಏನು ಹೆಸರಿಟ್ಟರು ಅಂದರೆ ಋಗ್ವೇದಿತಾ ಅಂತ ಹೇಳಿ ಹೆಸರಿಟ್ವಿ. ಇದು ಸಂಸ್ಕೃತದ ಹೆಸರಾಗಿತ್ತು. ಅದಕ್ಕಾಗಿಯೇ ಏನೋ ಒಂದು ಡಿಫ್ರೆಂಟ್ ಇದೆ ಅಂತ ಹೇಳಿ ಅದನ್ನೇ ಹೆಸರಿಟ್ವಿ. ಅಂದರೆ ವೇದು ಅಂತ ಹೇಳಿ ಕರೆಯೋಕ್ಕೂ ಚೆಂದ ಆಗುತ್ತೆ ಶಾರ್ಟ್ಕಟ್ಟಲ್ಲಿ. ಮತ್ತು ಋಗ್ವೇದಿತಾ ಅಂತೇಳಿ ಕರೆಯೋಕ್ಕೆ ಯಾರು ಬರಲ್ಲಲ್ಲ, ಅವರೆಲ್ಲ ವೇದು ಅಂತ ಕರೀತಾರೆ. ಬಿಟ್ಟರೆ ಋಗ್ವೇದಿತಾ ಅಂತ ಅವಳ ಹೆಸರಿಟ್ವಿ. ನಿಮಗೆ ಹೆಸರು ಯಾವ ಥರ ಇಷ್ಟ ಆಯಿತು ಅಂತೇಳಿ
ಪ್ಲೀಸ್ ಕಮೆಂಟ್ ಮಾಡಿ ಹೆಸರು ಹೇಗಿದೆ ಅಂತೇಳಿ. ಹೆಸರಿಡೋಕ್ಕಂತೇಳಿ ಎಲ್ಲರೂ ಬಂದಿದ್ದರು. ಲಾಸ್ಟ್ ನಮ್ಮ ಸಣ್ಣತ್ತೆ ಒಬ್ಬರು ಉಳಿದಿದ್ರು, ಅವರು ಬಂದರು. ಅಂದರೆ ಹೆಸರು ಇಡೋಕ್ಕೆ ಅಂತೇಳಿ ನಮ್ಮಪ್ಪ ಅಕ್ಕನ ತಂಗಿದ್ರು ಅಷ್ಟೂರು ಬಂದಿದ್ದರು. ಫಸ್ಟ್ ನೇಮ್ ನಮ್ಮ ಮನೆಯಲ್ಲಿ ಫಸ್ಟ್ನೇ ಮಗು ಇದು ಋಗ್ವೇದಿತಾ. ನಮ್ಮ ಕಡೆ ಹೆಸರು ಇಡುವಾಗ ಕೊಬ್ಬರಿ ಬೆಲ್ಲನ ತಿಂದು ಹೆಸರು ಇಡ್ತಾರೆ. ಅದನ್ನು ಸೋದರತ್ತೆ ಕೊಬ್ಬರಿ ಬೆಲ್ಲ ತಿನ್ನಬೇಕು. ತಿಂದಮೇಲೆ ನೀರು ಕುಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಪವಿತ್ರ ಹೆಸರು ಇಡೋಕ್ಕೆ. ಹೆಸರು ಇಡುವಾಗ ಯಾವ ಥರ ಇಡ್ತಾರೆ ನೋಡಿ ನಮ್ಮ ಕಡೆ. ನಿಮ್ಮ ಕಡೆನೂ ಇದೇ ಥರ ಹೆಸರು ಇಡ್ತಾರೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸೈಡು ಯಾವ ಥರ ಹೆಸರು ಇಡ್ತಾರೆ ಅಂದರೆ. ಬಸವಣ್ಣಪ್ಪ, ಉಲ್ಕಾಂತಪ್ಪ, ಬೋರಪ್ಪ ಮತ್ತಾರ್ದಾರು ನೋಡಿ ದಾಕ್ಷವ ಎಲ್ಲವ ಹನುಮ ಕೊಟ್ಟರು.